ಫ್ರೆಂಡ್ಸ್, ವಿರೂಪಾಕ್ಷ ಸ್ವಾಮಿ ದೇವಸ್ಥಾನ ದರ್ಶನ ತುಂಬ ಚೆನ್ನಾಗಾಯಿತು. ನೀವು ಒಂದ್ಸರಿ ಬಂದು ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸರಿ ಬಂದು ದರ್ಶನ ಪಡೀರಿ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹಿಂದಿನ ಬಾಗಿಲಿಂದ ಬಂದರೆ ಈ ಹೊಳಿ ಒಂದು 2 ಮಿನಿಟ್ಸ್ ಆಗುತ್ತೆ ಅಷ್ಟೇ. ನಾವು ಬಂದು ಪೂಜೆ ಮಾಡ್ತಾಯಿದ್ವಿ, ಗಂಗಮ್ಮ ಪೂಜೆ. ಇಲ್ಲಿ ಮಕ್ಕಳೆಲ್ಲ ಒಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ತೀನಿ ಅಂದರು. ಸರಿ ಅಂತೇಳಿ ಅವರು ಸ್ನಾನ ಮಾಡ್ತಾ ಇದ್ದಾರೆ. ಇವನು ನಮ್ಮ ಇನ್ನು ಮಗ ಸೃಜನು ವಿತ್ ಆತರು ಇಬ್ಬರೂ ನಾವು ಪೂಜೆ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಮಾತ್ರ. ನೋಡ್ತಾ ಇದ್ದೀರಾ, ಅಲ್ಲೆಲ್ಲ ನೀರಲ್ಲಿ ಆಡ್ತಾ ಇದ್ದಾರೆ. ಅಲ್ಲಿ ನೀರಲ್ಲಿ ಏನು ನೋಡ್ತಾ ಇದ್ದೀರಾ, ಅದೊಂದು ಮಂಟಪ ನೀರಲ್ಲಿ ಮುಳುಗಿದೆ. ಇನ್ನೊಂದು ಮಂಟಪ ಇದೆ, ಅದು ಸ್ವಲ್ಪನೇ ಕಾಣಿಸುತ್ತೆ ನಿಮಗೆ. ಝೂಮ್ ಮಾಡಿ ತೋರಿಸ್ತೀನಿ ನಾನು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇಲ್ಲಿ ಕುಂದ್ರಿಸಿ ಕಟ್ಟೆ ಮೇಲೆ ಬೇಷ ಅವನಿಗೆ ಅಲ್ಲೇ ಹಾಕೋತ ನಾನು ರೆಡಿ. ಇಲ್ಲಿ ಕರ್ಕೊಂಬರಿ, ಸ್ಟೆಪ್ಸ್ ಇದಾವೆ ಇಲ್ಲಿ. ಹಂಗೆ ತಗೋಬಾರ್ದು, ಹಂಗ ಮುಗ್ಬಿಟ್ಟಾರ. ಮುಂದಕ್ಕೆ ಹೋಗ್ಬಿಡ್ತೀನಿ, ಪ್ರೆಷರ್ ಐತೆ. ಈ ಕಡೆ ಸೈಡು ಪೂಜೆ ಮಾಡಿದ್ವಿ. ಇನ್ನು ಬೇರೆ ಪ್ಲೇಸಸ್ ನೋಡಕ್ಕೆ ಹೋಗ್ಬೇಕು. ಬನ್ನಿ, ಯಾವ ಪ್ಲೇಸಸ್ ಕವರ್ ಆಗುತ್ತೆ ಅಷ್ಟು ಪ್ಲೇಸ್ ಕವರ್ ಮಾಡಿ ತೋರಿಸ್ತೀನಿ. ನೀರಾಗಿ ಇಳಿಬಿಟ್ಟು ಒಂಚೂರು ನನ್ನೊಂದು ಫೋಟೋ ತಗೊಂಡು ಗೌರೀಶ್ ಅಳ್ನಿಗೆ ಕೊಡ್ತೀನಿ ಫೋಟೋ ತಗೊಂಡು. ಫ್ರೆಂಡ್ಸ್, ಈ ಬೋಟು ಅಂಜನಾದ್ರಿ ಬೆಟ್ಟಕ್ಕೆ ಆ ಕಡೆ ಹೋದ್ರೆ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕು. ಅವರು ಇದು ಹೊಳಿದಂಡಿನಷ್ಟೇ ಕ್ರಾಸ್ ಮಾಡಿಸ್ತಾರೆ. ಆ ಕಡೆ ಇದೆ ನೋಡಿ ರೂಟು, ಆ ಕಡೆಯಿಂದ ಅಂಜನಾದ್ರಿ ಬೆಟ್ಟಕ್ಕೆ, ಹಾಗೆ ಕಿಷ್ಕಿಂದಕ್ಕೆ ಹೋಗ್ಬೋದು. ನೆಕ್ಸ್ಟ್ ಪ್ರೋಗ್ರಾಮ್
ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಪುಟ್ಟಣಿಕಿ ಫ್ರೆಂಡ್ಸ್, ನಾವೀಗ ಬಂದಿರೋ ದೇವಸ್ಥಾನ ರಾಮ ಲಕ್ಷ್ಮಣ ಸೀತೆ. ಹಾಗೂ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ಸುಗ್ರೀವನ್ ಕೂಡ ನಾವು ನೋಡ್ಬೋದು. ಬನ್ನಿ ತೋರಿಸ್ತೀನಿ ನಾನು ನಿಮಗೆ. ಫ್ರೆಂಡ್ಸ್, ಫಸ್ಟ್ ಆ ಕಡೆ ಕಾಣಿಸ್ತಾ ಇದೆ ಅಲ್ವಾ, ಅದೇ ಸುಗ್ರೀವ. ಆಮೇಲೆ ರಾಮ ಲಕ್ಷ್ಮಣ ಸೀತೆ. ನಾನು ಎಲ್ಲಿ ನೋಡಿಲ್ಲ ಸುಗ್ರೀವ ಇರೋದು. ರಾಮ ಲಕ್ಷ್ಮಣ ಸೀತೆನ ಮಾತ್ರ ನೋಡಿದ್ದೀನಿ. ಇಲ್ಲಿ ಮಾತ್ರ ಸುಗ್ರೀವನ್ ಕೂಡ ನೋಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾವೀಗ ಬಂದಿರೋದು ಯಂತ್ರೋದ್ವಾರಕ ಪ್ರಾಣದೇವರು ಚಕ್ರತೀರ್ಥ ಹತ್ರ. ಈಗ ಕ್ಲೋಸ್ ಮಾಡಿದ್ರು ಫ್ರೆಂಡ್ಸ್. ಅದು ಈಗ ಸಾಯಂಕಾಲ ಓಪನ್ ಅಂತೆ 5 ಗಂಟೆಯಿಂದ ಮತ್ತೆ 1 ಅವರ್ 6 ಗಂಟೆವರೆಗೂ ಇರುತ್ತೆ. ನಾವು ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಬನ್ನಿ ಹೋಗಿ ದರ್ಶನ ಮಾಡೋಣ. पुत्रं यशोऽस्ति लभते यशः विद्यार्थी लभते विद्यां धनार्थी लभते धनं सर्वदा मास्तु संदेहो हरिसाक्षी जगत्पतिः ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ. ಫ್ರೆಂಡ್ಸ್, ನಾವೀಗ ಸಭಾಂಗಣಕ್ಕೆ ಬಂದಿದ್ದೀವಿ. ಇದು ದೇವಸ್ಥಾನ ವಿರೂಪಾಕ್ಷ ದೇವಸ್ಥಾನ ಅಪೋಸಿಟೇನೆ ಇರೋದು. ತುಂಬ ದೊಡ್ಡದಾಗಿದೆ. ಈ ಜಾತ್ರೆ ಮಹೋತ್ಸವ ಟೈಮಲ್ಲಿ ಎಲ್ಲ ಕಾರ್ಯಕ್ರಮಗಳು ಇಲ್ಲೇನೆ ನಡೆಯೋದು. ನೋಡ್ತಾ ಇರ್ಬೋದು. ಉದ್ದನೂ ಹಾಗೆ ತುಂಬ ಉದ್ದವಾಗಿದೆ. ಅಗಲ ಕೂಡ ಹಾಗೆ ತುಂಬ ದೊಡ್ಡದಾಗಿದೆ. ಫ್ರೆಂಡ್ಸ್, ಇದೇನು ಆಪೋಸಿಟ್ ನೋಡ್ತಾ ಇದ್ದೀರಾ, ಇದು ಇಲ್ಲೆಲ್ಲ ಸಂಗೀತ ಕಾರ್ಯಕ್ರಮ ಸ್ಟೇಜ್ ಮಾಡ್ತಾರಂತೆ. ತುಂಬಾ ಚೆನ್ನಾಗಾಗುತ್ತೆ. ಜಾತ್ರೆ ಟೈಮಲ್ಲಿ ಒಂದ್ಸರಿ ಬಂದು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿ. ಫ್ರೆಂಡ್ಸ್, ನಾವೀಗ ಬಂದಿರೋದು ಏಕಶಿಲಾ ನಂದಿ. ತುಂಬ ದೊಡ್ಡದಾಗಿದೆ. ತುಂಬ ದೊಡ್ಡದಾಗಿ ಕೆತ್ತನೆ ಮಾಡಿದ್ದಾರೆ. ಸುತ್ತ ಮಂಟಪವನ್ನು ನೋಡ್ಬೋದು. ತುಂಬ ಚೆನ್ನಾಗಿದೆ. ಇದಕ್ಕೆ ಅಖಂಡ ಏಕಶಿಲಾ ನಂದಿ ಅಂತ ಕೂಡ ಕರೀತಾರೆ. ತುಂಬ ವಿಶಾಲವಾಗಿದೆ ಫ್ರೆಂಡ್ಸ್. ಇಲ್ಲೆಲ್ಲ ಜಾಗ ಮಾತ್ರ. ನಾವು ಬುತ್ತಿ ಕಟ್ಕೊಂಡು ಬಂದಿದ್ವಲ್ಲ, ಇಲ್ಲೇ ಕುಂತು ಊಟ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಈ ಕಡೆ ಹೋದರೆ ವಿಠಲ ದೇವಸ್ಥಾನ ಕೂಡ ಬರುತ್ತೆ. ನಾವು ಊಟ ಮಾಡಿ ಹೋಗೋಣ ಅನ್ಕೊಂಡಿದ್ದೀವಿ. ನೋಡೋಣ ಟೈಮ್ ಎಷ್ಟಾಗುತ್ತೆ, ಎಷ್ಟೆಷ್ಟೆಲ್ಲ ಕವರ್ ಮಾಡ್ಬೋದು ಅಂತ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ
ನಾವು ಮನೆಯಿಂದ ಬಾಕ್ಸ್ ತಗೊಂಬಂದಿದ್ವಿ. ಇನ್ನು ಇಲ್ಲೇ ಎಲ್ಲ ನಲ್ಲಿ ಕೂಡ ಇದೆ ಹತ್ರನೇ. ಇನ್ನು ಇಲ್ಲೇ ತಿಂದ್ಬಿಟ್ಟು ಹೋಗೋಣ ಅಂತ ಟೈಮ್ ಕೂಡ ಆಗಿತ್ತು. ಇಲ್ಲೇ ಊಟ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಚಪಾತಿ, ಕಾಳು, ಚಿತ್ರಾನ್ನ, ಚಟ್ನಿ, ಅನ್ನ, ಸಾಂಬಾರು, ಮೊಸರನ್ನ ಕಟ್ಕೊಂಬಂದಿದ್ವಿ. ಇಲ್ಲಿ ತುಂಬಾ ಕೋತಿಗಳಿದ್ದಾವೆ. ತುಂಬ ಹುಷಾರಾಗಿ ಕೂಡ ಇರಬೇಕು ಊಟ ಮಾಡುವಾಗ ಅಷ್ಟೇ, ಏನಾದರೂ ತಿಂಡಿ ತಿನ್ನುವಾಗ ಕೂಡ. ಫ್ರೆಂಡ್ಸ್, ಊಟ ಎಲ್ಲ ಮುಗಿಸ್ಕೊಂಡ್ವಿ. ಈಗ ನಾವು ಹೋಗ್ತಾ ಇರೋದು ಟೆಂಪಲ್ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ತುಂಬ ದೊಡ್ಡದಾಗಿದೆ, ನೋಡ್ಬೋದು ಫ್ರೆಂಡ್ಸ್ ನೀವು. ಇದನ್ನು ಹಾಗೆ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಹಿಂದ್ಗಡೆ 7 ಅಡಿ ಶಿಲ್ಪ ಕೂಡ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಬಟ್ ಈಗೆಲ್ಲ ಒಂದು ಸ್ವಲ್ಪ ಹಾಳು ಮಾಡಿದ್ದಾರೆ. ಅಲ್ಲಲ್ಲಿ ಒಂಚೂರು ಡ್ಯಾಮೇಜ್ ಕೂಡ ಆಗಿದೆ. ಇದ್ರ ಪಕ್ಕಕ್ಕನೇ ಬಡವಿ ಲಿಂಗ ಕೂಡ ಇದೆ. ಬನ್ನಿ, ಇದಾದ ಕೂಡಲೇ ನಾವು ಬಡವಿ ಲಿಂಗ ದರ್ಶನ ಕೂಡ ಮಾಡೋಣ. ಉಗ್ರವೀರಂ ಮಹಾವಿಷ್ಣು ಜಯಂತಂ ಸರ್ವತೋಮುಖಂ ನಾವಿಲ್ಲಿ ನೋಡ್ತಾ ಇರೋದು ಬಡವಿ ಲಿಂಗನು. ಇದನ್ನು ಹಾಗೆ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ತುಂಬ ದೊಡ್ಡದಾಗಿದೆ ಈಶ್ವರ ಲಿಂಗು ಮಾತ್ರ. ಇದ್ರ ಕೆಳಗಡೆನೆ ನೀರಿರೋದು. ಇಲ್ಲಿ ಡೈಲಿ ಒಬ್ರು ಪೂಜಾರಿ ಬಂದು ಪೂಜೆ ಮಾಡೋಗ್ತಾರಂತೆ. ಇದು ಮಾತ್ರ ತುಂಬ ಅಂದ್ರೆ ತುಂಬ ಚೆನ್ನಾಗಿದೆ. ಇದೆ ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ. ಬಡವಿ ಲಿಂಗ, ಉಗ್ರ ನರಸಿಂಹ 2 ಟೆಂಪಲ್ ನೋಡಿದ್ವಿ. ಈಗ ನೋಡ್ಬೇಕು ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ಅಂತ. ಇನ್ನೇನು ಟೈಮು 5 ಗಂಟೆ ಆಯಿತು. ನೋಡೋಣ, ಇನ್ನೊಂದು 1 ಪ್ಲೇಸ್ 2 ಪ್ಲೇಸ್ ಅಷ್ಟೇ ಕವರ್ ಮಾಡಬೇಕು. ಫುಲ್ ಆಯ್ತಾಗಿರ್ಸ್ ನೋಡೋದು. ಇನ್ನು ಎಷ್ಟಿದೆ? ಇನ್ನು ತುಂಬಾ ಇದೆ. ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು ನಾವು? ಮುಂದೆ ಹೋಗೋಣ. ಸಣ್ಣಕ್ಕೆ ವೀರಭದ್ರೇಶ್ವರ. ಸಣ್ಣಕ್ಕಿ ವೀರಭದ್ರೇಶ್ವರ. ಹಾಂ, ಇದು ಅದು ಕಲ್ಲಾನೆ ತೇರ್ ಮುಂದೆ ಮುಂದೆನಾ? ಆನ್ ದ ವೇ. ಓಕೆ, ಅದಿಷ್ಟು ಕವರ್ ಮಾಡಿಕೊಂಡು ಇನ್ನು ನಾವು ಮನೆಗೆ ಹೋಗ್ಬೇಕು. ಈ ಸರಿ ಮಾತ್ರ ಇಷ್ಟು ತೋರಿಸಿದ್ದೀನಿ. ನೋಡೋಣ ನೆಕ್ಸ್ಟ್ ಮತ್ತೆ ಬೇರೆ ಪ್ಲೇಸ್ ಕವರ್ ಮಾಡ್ತೀನಂತೆ. ಏಕಶಿಲಾ ಬಾಗಿಲು ಅಂದರೆ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಇದು ಕಲ್ಲಿಂದು. ಫ್ರೆಂಡ್ಸ್, ಈಗ ನಾವು ಹೋಗ್ತಾ ಇರೋದು ರಾಜಾಂಗಣ ಪ್ಲೇಸ್ಗೆ. ಹಂಪೆಯ ಗುಡಿ ಹಂಪೆಯ ಗುಡಿ ವೈಭವದ ತವರು ಕೂಗಿದೆ ಪ್ರೀತಿಸುವ ಹೃದಯ ಬೇಡಿದೆ ಕೇಳು ನೀನು ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ ಕಾಣಿಸದೆ ಹೊನ್ನ ಚರಿತೆಯಲಿ ಹಂಪೆಯ ಗುಡಿ ಹಂಪೆಯ ಗುಡಿ. ಫ್ರೆಂಡ್ಸ್, ನಾವೀಗ ಮಹಾನವಮಿ ದಿಬ್ಬಕ್ಕೆ ಬಂದಿದ್ದೀವಿ. ಬನ್ನಿ ಹೋಗೋಣ. ಇದು ತುಂಬ ದೊಡ್ಡ ಪ್ಲೇಸ್. ಇದು ತುಂಬ ಸುತ್ತಾಡಿ ನೋಡಬೇಕು. ಬನ್ನಿ ಹೋಗೋಣ. ಫ್ರೆಂಡ್ಸ್, ಇದೇನೆ ಮಹಾನವಮಿ ದಿಬ್ಬ. ಇದೇನು ನೋಡ್ತಾ ಇದ್ದೀರಾ?
ಇಲ್ಲಿ ವಿಜಯ ಭವನ ನವರಾತ್ರಿ ಸಮಯದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೆಯುತ್ತಿದ್ದಂತೆ ದಿಬ್ಬದ ಮೇಲೆ ಶ್ರೀಕೃಷ್ಣ ದೇವರಾಯ ತಮ್ಮ ಪಟ್ಟದ ಅರಸಿಯರ ಜೊತೆ ಕುಳಿತುಕೊಂಡು ಕಾರ್ಯಕ್ರಮವನ್ನು ನೋಡ್ತಿದ್ರಂತೆ. ಕಪ್ಪು ಕಲ್ಲಿನಲ್ಲಿ ಪುಷ್ಕರಣಿ ಅಂತೆ. ಆಮೆ ಹಾ ಪುಷ್ಕರಣಿ ಮುಗೀತು ಫ್ರೆಂಡ್ಸ್. ಇದೆ ಪುಷ್ಕರಣಿ. ವೀಣ ಕೆಳಗಿಳಂಗಿಲ್ಲ ಫ್ರೆಂಡ್ಸ್. ಇದೇನ್ ನೋಡ್ತಾ ಇದ್ದೀರಾ, ಮುಂಚೆ ಎಲ್ಲ ಕಮಲಾಪುರದಿಂದ ನೀರ್ ಬರ್ತಾ ಇತ್ತಂತೆ, ಎಲ್ಲದಕ್ಕೂ ಯೂಸ್ ಮಾಡ್ತಾ ಇದ್ರಂತೆ ಆ ನೀರ್ನ. ಇದು ನೋಡಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. मंदिर के लिए और बाद में स्टेप किए हुए आसान से कहाँ पर भी जाए आपको पानी का ले सकते हैं. यू कैन गो एनीवेयर, इजी से आपको वाटर ले सकते हैं. इसलिए तो ये स्टेप वेल है. वेल मतलब आपको बाव कुआं मालूम है, कुआं के बदला में ये स्टेप वेल. राजस्थान में है, गुजरात में है, देख सकते हैं. ये सब बहुत सारे है. दिस इज वन ऑफ द इंटरनेट और बहुत अच्छा डिजाइन वर्क. डिजाइन भी है, पुष्करणी वाटर भी है, पूजा करने के लिए, पानी का पीने के लिए, वॉट एवर. ओके, देख लिया. नहीं वैसे जस्ट वही स्टेप से मत. यस चलो देखेंगे, जाएंगे. ಫ್ರೆಂಡ್ಸ್, ಹಂಪಿಯಿಂದ ಆನ್ ದ ವೇ ಶ್ರೀ ಉದ್ದನ ವೀರಭದ್ರೇಶ್ವರ ಟೆಂಪಲ್ ಇದೆ, ಬನ್ನಿ ಹೋಗೋಣ. ಸೈಡ್ ಬಾ. ಬನ್ನಿ ಫ್ರೆಂಡ್ಸ್, ಒಳಗೋಗೋಣ. ಫೋಟೋ ಅಲ್ಲವಿದೆನೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಉದ್ದನ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ, ಹಂಪಿ.
ಫ್ರೆಂಡ್ಸ್ ಈ ವಿಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಸಾರಿ ಫ್ರೆಂಡ್ಸ್. ಹಂಪಿ ಬಗ್ಗೆ ನೋಡಬೇಕಂದ್ರೆ ತುಂಬ ದಿನಗಳೇ ಬೇಕು. ನಾವು ಒಂದೇ ದಿನದಲ್ಲಿ ಹೋಗಿ ಎಷ್ಟಾಗುತ್ತೆ ಅಷ್ಟು ಮಾತ್ರ ನಾನು ನಿಮಗೆ ವಿಡಿಯೋ ತೋರಿಸಿದ್ದೀನಿ. ಫ್ರೆಂಡ್ಸ್ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ನಿಮಗೆ. ಬಾಯ್.